ಪ್ರವೀಣ್ ಹೇಳಿದ್ರಾ? ಬಾಪ ಬಾ ಹೇಳು ಬಾ. ಏನವನು ಏನೇನೋ ಮಾತಾಡ್ತಾನೆ ಸರ್, ಸೀರಿಯಸ್ ಆಯ್ತಾ ಬಿಡಿ. ಬಂದಾಗ ಏನೋ ಆಗಿರುತ್ತೆ, ಅದೆಲ್ಲ ನಾವು ಹ್ಯಾಂಡಲ್ ಮಾಡ್ತೀವಿ ಬಿಡಿ. ಬಂದವ್ರದ್ದು ತಪ್ಪಲ್ಲ ಸರ್, ಒಂದು ಟ್ರೈ ಮಾಡಿರ್ತಾರೆ, ಅವಾಗ ಅವ್ರಿಗೆ ಅರ್ಥ ಆಗಿರುತ್ತೆ ನಮ್ಗೆ ಇತ್ತಾಳೆ ಕಿವಿ ಇಲ್ಲ, 2 ಕೈಗಳಿದಾವೆ ಅಂತ ಗೊತ್ತಾದ್ಮೇಲೆ ಮನೆಗೆ ಹೋಗಿರ್ತಾರೆ ಅಷ್ಟೇ. ಎಲ್ಲರೂ ಟ್ರೈ ಮಾಡ್ತಾನೆ ಇರ್ತಾರೆ, ಅದಕ್ಕೆ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ, ಬಿಟ್ಬಿಡ್ಬೇಕಷ್ಟೇ. ಸಿ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್. ನನ್ನ ಮನೆಗೆ ಬಂದಾಗ ಬೇರೆ ಕಲಾವಿದರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡಬೇಡಿ. ನಮಗೆ ಯಾಕೆ ಬೇಕು? ನಮ್ಮ ಮಾತಾಡೋಣ ಬನ್ನಿ. ತಮಾಷೆ ಮಾಡ್ಬೇಕಾದ್ರು ಅಟ್ ದ ಕಾಸ್ಟ್ ಆಫ್ ಸಂಬಡಿ ನಾವ್ಯಾಕೆ ನಗಬೇಕು? ನಮಗೆ ಜೋಕ್ ಮಾಡಕ್ ಬರಲ್ಲ ಅಂದ್ರೆ ಸುಮ್ಮನೆ ಕೂತಿರ್ಬೇಕು. ಯಾರ್ದು ಹೆಸರು ಹೇಳ್ಕೊಂಡು ತಮಾಷೆ ಮಾಡ್ಕೊಂಡು ನಗಾಡೋದಲ್ಲ, ಅಥವಾ ನಾನು ಮಾತು ಕೇಳ್ತೀನಂತ ನನಗೆ ಹೇಳೋದಲ್ಲ. ಸಿ, ಎದುರುಗಡೆ ಕೂತಿರೋ ವ್ಯಕ್ತಿ ನಮಗವ್ರಿಗೂ ಸಂಬಂಧ ಹೇಗೆ ಇರಲಿ, ಅವ್ರದ್ದು ಸಾಧನೆಗಳಿರ್ತವೆ, ಅವ್ರದ್ದು ಕಷ್ಟಗಳಿರ್ತವೆ, ಸುಖಗಳಿರ್ತವೆ. ಆ ಸಾಧನೆಗೆ ನಾವು ಗೌರವ ಕೊಡಬೇಕು ಅಂದ್ರೆ ಅವರ ಅನುಪಸ್ಥಿತಿಯಲ್ಲಿ ನಾವು ಮಾತಾಡೋದು ಏನೇ ತರ ಮಾತಾಡೋದು ತಪ್ಪಾಗುತ್ತೆ. ಒಳ್ಳೇದು ಮಾತಾಡೋಕ್ಕಾಗ್ಲಿಲ್ವಾ? ಕೆಟ್ಟದ್ದು ಯಾಕೆ ಮಾತಾಡಬೇಕು? ನಮಗೆ ಯಾಕೆ ಬೇಕು? ನಾನು ಕೇಳಿದ್ನ, ಬಂದ ತಿನ್ನ ಕುಡಿದ್ನ ಓದ್ನ ಅಂತ ಇರಬೇಕು. ಬೇರೆಯವ್ರ ವಿಚಾರ ಯಾಕೆ ಹೇಳಿ? ಬೇಡ ಅಷ್ಟೇ, ನಮ್ಗೆ ಯಾಕೆ ಬೇಕು? ಎನಿವನ್ ಎಲ್ಸ್?